ಹೆಂಡ ಸಾರಾಯಿ ಸಹವಾಸ ಹೆಂಡತಿ ಮಕ್ಕಳ ಉಪವಾಸ ಅಂತ ಮಹಾತ್ಮ ಗಾಂಧಿಯವರು ಹೇಳಿದರು. ಆದರೆ ಕೇವಲ ಉಪವಾಸಕ್ಕಷ್ಟೇ ಅದು ಸೀಮಿತ ಆಗ್ತಾ ಇಲ್ಲ. ಈ ಹೆಂಡದ ಚಟ ಅಂತಕ್ಕಂಥದ್ದು ಕೊಲೆ ಮಾಡುವ ಹಂತಕ್ಕೂ ಹೋಗ್ತಾ ಇದೆ. ಕೊಲೆ ಆಗೋಗಿದೆ ಬೇರೆ ಬೇರೆ ಕೇಸ್ಗಳಲ್ಲಿ. ಆದರೆ ಯಾರನ್ನ? ಸ್ವಂತ ಹೆತ್ತ ತಾಯಿಯನ್ನು. ಕುಡಿಯೋದಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡಬೇಕು. ಮನೆಯಲ್ಲಿ ದುಡ್ಡಿಲ್ಲ ಅಂದರೆ ಮಾಂಗಲ್ಯದ ಸರ ಕೊಡು, ಕೊಡಲಿಲ್ಲ ಅಂದರೆ ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ. ಈ ಸ್ಥಿತಿಗೆ ಜನರ ಮನಸ್ಥಿತಿ ಬರ್ತಾ ಇದೆ. ಎಣ್ಣೆ ಚಟ. ಅಮ್ಮನ ಮಾಂಗಲ್ಯದ ಮೇಲೆ ಕಣ್ಣಿಟ್ಟಿದ್ದಾನೊಬ್ಬ. ಅಮ್ಮನ ಮಾಂಗಲ್ಯವನ್ನು ಕನ್ನ ಹಾಕಿದ್ದಾನೆ. ಕೊಡಲಿಲ್ಲ ಅಂತಂದರೆ ಚುಚ್ಚದೆ. ಎಂಥ ಜನಗಳು, ಎಂಥ ಕಥೆಗಳು. ಈ ಚಟ ಅನ್ನೋದು ಯಾವ ಹಂತಕ್ಕೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಅನ್ನೋದು ಸಾಕಷ್ಟು ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಹಣಕ್ಕಾಗಿ ತಾಯಿಯ ಮಾಂಗಲ್ಯದ ಮೇಲೆ ಮಗ ಕಣ್ಣಿಡ್ತಾನೆ. ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ ನಾವು ಹೇಳ್ತಾ ಇರ್ತಕ್ಕಂಥ ಕೇಸ್ನಲ್ಲಿ ತಾಯಿ ಮಾಂಗಲ್ಯವನ್ನು ಅಷ್ಟು ಸುಲಭ ಕೊಡಲ್ಲ. ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೆತ್ತ ತಾಯಿಗೆ ಚಾಕುವಿನಿಂದ ಇರಿದಿದ್ದಾನೆ. ಇವನೆಂಥ ಮಗ ಅಂತ ಪ್ರಶ್ನೆ ಮಾಡ್ಬೇಕು ನಾವೇನೆ. ಎಂಥವ್ರಾದರೂ ಕೂಡ ಚೀತು, ತಾಯಿ ತಂದೆನೇ ದೇವರು ಅಂತಾರೆ. ಅಂಥವ್ರನ್ನ ಈ ರೀತಿ ನಡೆಸ್ಕೋತಾರ ಕೇವಲ ಕುಡಿಯೋ ಚಟಕ್ಕೋಸ್ಕರ. ಹೆತ್ತವನ್ನ ತಾಳಿಯನ್ನು ಕಿತ್ಕೊಂಡಂತಹ ಆರೋಪಿ ರಾಹುಲ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಾಯಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಕರುಣಾಜನಕ ಕಥೆ ಇದೆ, ಬನ್ನಿ ನೋಡೋಣ. ಕುಡಿತದ ಚಟ, ಹಣಕ್ಕಾಗಿ ಹಠ, ತಾಯಿಗೆ ಇರಿತ. ಹೆತ್ತ ಕರುಳಿನ ಮಾಂಗಲ್ಯದ ಮೇಲೆ ಪುತ್ರನ ಕಣ್ಣು. ತಾಯಿಗೆ ಇರಿದು ಮಾಂಗಲ್ಯ ಕಸಿದು ಕಾಲ್ ಕಿತ್ತಿದ್ದವ ಲಾಕ್. 7 ಜನ್ಮ ಎತ್ತಿ ತಾಯಿಯ ಸೇವೆ ಮಾಡಿದ್ರು ಕೂಡ ಆಕೆಯ ಋಣ ತೀರಿಸೋಕೆ ಸಾಧ್ಯ ಇಲ್ಲ ಅನ್ನೋ ಮಾತಿದೆ. ಅಂಥದ್ರಲ್ಲಿ ಇಲ್ಲೊಬ್ಬ ಪಾಪಿ ಕಟುಕ ಪುತ್ರ ಎಣ್ಣೆ ಹೊಡೆಯೋಕೆ ಹಣ ಕೊಟ್ಟಿಲ್ಲ ಅಂತ ಹೆತ್ತಮ್ಮನ ಒಡಲಿಗೆ ಇರಿದು ಮಾಂಗಲ್ಯ ಸರವನ್ನ ಕಿತ್ಕೊಂಡ್ ಕಾಲ್ ಕಿತ್ತಿದ್ದಾನೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ತಾಯಿಯೇ ದೇವ್ರು ಅಂತ ಪೂಜೆ ಮಾಡೋದ್ ಬಿಟ್ಟು ಎಣ್ಣೆಗಾಗಿ ತಾಯಿಗೆ ಚಾಕು ಇರಿದ ಪಾಪಿ ಮಗನನ್ನ ಜ್ಞಾನಭಾರತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮನೆ ರೋಡ್ಗೆ ಬಂದ್ಮೇಲೆ ನಮ್ಗೆ ವಿಷಯ ಗೊತ್ತಾಯ್ತು. ಸರ್ 6 ವರ್ಷದಿಂದ ಇಲ್ಲಿ ಇದ್ದಾರೆ ಸರ್. ಮನೆ ಆಯ್ತು, ತರಕಾರಿ ಆಯ್ತು. ಮನೆಗೆ ತರಕಾರಿ ತತ್ತಾ ಇದ್ರು. ಕಾಸು ಕೊಡ್ಲಿಲ್ಲ ಅಂತಾನೆ ಇದು ಮಾಡಿರೋ ಸರ್. ಅವನು ಮಾತ್ರ ಅವ್ನು ಬಿಡ್ಬೇಡಿ, ಕಾಸು ಕೊಟ್ರೆ ಒಳ್ಳೆಯರು, ಇಲ್ಲ ಅಂದ್ರೆ ಚುಚ್ಚೋದು ಪಚ್ಚೋದು ಸರ್ ನಾವು ಕಣ್ಣಿಂದ ನೋಡಿಲ್ಲ. ವಿಜಯ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನು ಅಂತ ಗೊತ್ತಾಯ್ತು ಸರ್ ನಮ್ಗೆ. ಅದ್ ಬಿಟ್ರೆ ನಮ್ಗೇನೋ ಗೊತ್ತಿಲ್ಲ ಸರ್. ಕುಡಿತದ ಚಟಕ್ಕೆ ಬಿದ್ದು ತಾಯಿಗೆ ಚಾಕು ಇರಿದ ಪಾಪಿ ಮಗನೇ ಈ ರಾಹುಲ್. ಚಾಕು ಇರಿತಕ್ಕೆ ಒಳಗಾದ ತಾಯಿ ಜಯಲಕ್ಷ್ಮಿ ಐಸಿಯುನಲ್ಲಿ ಜೀವ ಉಳಿಸಿಕೊಳ್ಳೋಕೆ ಹೋರಾಡ್ತಿದ್ದಾರೆ. ರಾಹುಲ್ ಅಲಿಯಾಸ್ ಕಲರ್ಸ್ ಹೆತ್ತ ತಾಯಿ ಜಯಲಕ್ಷ್ಮಿಗೆ ಚಾಕು ಇರಿದ್ರಿಂದ ಮನೆ ಮುಂದೆಲ್ಲ ರಕ್ತದ ಕಲೆ ಇದೆ. ಕುಡಿತದ ಚಟಕ್ಕೆ ಬಿದ್ದಿದ್ದ ಆರೋಪಿ ರಾಹುಲ್ ಅಲಿಯಾಸ್ ಕಲರ್ಸ್ ತಂದೆ ನಿಧನದ ನಂತರ ಅನುಕಂಪದ ಮೇಲೆ ತಂದೆಯ ಸರ್ಕಾರಿ ಕೆಲಸ ಸಿಕ್ಕಿತ್ತು. ಆದ್ರೆ ಕುಡಿತದ ದಾಸನಾಗಿದ್ದ ರಾಹುಲ್ ಸರಿಯಾಗಿ ಕೆಲಸಕ್ಕೆ ಹೋಗದೆ ಕೆಲಸ ಬಿಟ್ಟು ಪೋಲಿ ತಿರುಗ್ತಿದ್ದಂತೆ. ತಂದೆಯ ಪೆನ್ಷನ್ ಹಣದ ಮೇಲೆ ಕಣ್ಣು ಹಾಕಿದ್ದ ರಾಹುಲ್ ಹಣಕ್ಕಾಗಿ ನಿತ್ಯ ತಾಯಿಗೆ ಟಾರ್ಚರ್ ಕೊಡ್ತಿದ್ದಂತೆ. ಹಣದ ವಿಚಾರಕ್ಕೆ ತಾಯಿ ಮಗನ ನಡುವೆ ಗಲಾಟೆ ಆಗಿದೆ. ತಾಯಿ ಜಯಲಕ್ಷ್ಮಿ ಹಣ ಇಲ್ಲ ಅಂದಾಗ ಚಿನ್ನದ ಸರ ಕೊಡು ಅಂತ ರಾಹುಲ್ ದುಂಬಾಲು ಬಿದ್ದಿದ್ದಾನೆ. ಇದಕ್ಕೆ ತಾಯಿ ನಿರಾಕರಿಸಿದಾಗ ಹೆತ್ತಮ್ಮನಿಗೆ ಚಾಕು ಇರಿದು ಸರ ಕಸಿದು ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯರು ಜಯಲಕ್ಷ್ಮಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಗಿಳಿದ ಪೊಲೀಸರು ಆರೋಪಿ ರಾಹುಲ್ನ ಬಂಧಿಸಿದ್ದಾರೆ. ದೇವ್ರೆ ಇಂಥ ನೀಚ ಮಕ್ಕಳನ್ನ ಯಾವ ತಾಯಿಗೂ ಆ ಭಗವಂತ ನೀಡದೇ ಇರಲಿ. ಹೆತ್ತ ತಾಯಿಯ ಒಡಲನ್ನೇ ಇರಿಯುವಂತಹ ದುರುಳ ಮಕ್ಕಳು ಹುಟ್ಟದೇ ಇರಲಿ ಅನ್ನೋದು ಎಲ್ಲಾ ಪೋಷಕರ ಆಗ್ರಹ. ಹೆತ್ತ ತಾಯಿಗೆ ಮಾಂಗಲ್ಯಕ್ಕೆ ಕೈ ಹಾಕಿ ಆಕೆಗೆ ಚಾಕುವಿನಿಂದ ಇರಿದಿದ್ದಾನೆ ಅಂತ ಹೇಳಿದ್ರೆ ಈತನ ವಿಕೃತ ಮನಸ್ಥಿತಿ ಯಾವ ರೀತಿ ಇರಬೇಡ. ಸದ್ಯ ಪೊಲೀಸರು ಈತನನ್ನ ಬಂಧನ ಮಾಡಿದ್ದಾರೆ. ಈತನಿಗೆ ತಕ್ಕ ಶಾಸ್ತಿಯನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒಂದಷ್ಟು ಆಗ್ರಹವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.